ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರು? ಬಜಾರಿ ಸೇಮ್ ಮೋಹಿನಿ ತರ ಕಾಣ್ತಿದ್ಯಾ. ಮದ್ವೆಗೂ ಮುಂಚೆ ಚಿನ್ನ ರನ್ನ ಮುದ್ದು ಪಾಪು ಅಂತೆಲ್ಲ ಅಂತೀರ. ಮದ್ವೆ ಆದ್ಮೇಲೆ ಮೋಹಿನಿನು ಅಂತೀರ, ಭೂತನು ಪಿಶಾಚಿನು ಅಂತೀರ. ಈ ಸಡಗರಕ್ಕೆ ಯಾಕೆ ಮದ್ವೆದ ನೀನು? ಮೊದಲು ಕುಯ್ಯೋದ್ ಬಿಡು, ವ್ಯವಸ್ಥೆ ಯಾಕೆ ಮಾಡ್ಕೊಂಡಿದ್ಯಾ ಅದನ್ನ ಹೇಳು. ಅವಸ್ಥೆ ಅಲ್ಲ ಕಣಯ್ಯ, ನಾಳೆ ಫಂಕ್ಷನ್ಗೆ ರೆಡಿ ಆಗೋಕೆ ವ್ಯವಸ್ಥೆ. ನೋಡು, ಅಮೂಲ್ಯ ಮೇಡಮ್ಸ್ ಕೇಳಿದ್ರು ನಾಳೆ ತುಂಬಾ ಟೈಟ್. ಅಮೂಲ್ಯ ಮೇಡಮ್ ಫಸ್ಟ್ ಅಪ್ಪ ಅಮ್ಮ ತಗೊಂಡಿರೋ ಸೈಟ್ ವಿಸಿಟ್ ಹೋಗ್ತಾರೆ. ಆಮೇಲೆ ಅಲ್ಲಿಂದ ಅಜ್ಜಿ ಸುವರ್ಣ ಅಭಿಷೇಕಕ್ಕೆ ಡೈರೆಕ್ಟ್ ಆಗಿ ಬರ್ತಾರೆ. ನಾವು ಬಂದ್ಮೇಲೆ ಪೂಜೆ ಸ್ಟಾರ್ಟ್ ಆಗೋದು. ಎಲ್ಲ ನೀಟಾಗಿ ಪ್ಲಾನ್ ಆಗಿರ್ಬೇಕು. ಅಂಡ್ ನಾನ್ ಹೇಳ್ದಂಗೆ ನಡಿಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು. ಗೊತ್ತಾಯ್ತಾ? ಸುವರ್ಣ ಅಭಿಷೇಕ ನಡೀತಿರೋದು ಅಜ್ಜಿಗೆ. ಅಪ್ಪ ನೀವೆಲ್ಲ ತಮ್ಮಗಳಿಗೆ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ. ಮೊದ್ಲ ಗುಂಗಿನ ಆಚೆ ಬಾ. ಹಲೋ, ನೀನ್ ಸುವರ್ಣ ಅಭಿಷೇಕ ಮಾಡಿಸ್ಕೊಂಡ್ರು ನಾ ಮಾಡಿಸ್ಕೊಳಲ್ಲ. ಯಾಕೆಂದ್ರೆ ನಮ್ದಿನ್ನು ಯೌವನ. ನಾನಿನ್ನು ನಮ್ ಫಸ್ಟ್ ಮ್ಯಾರೇಜ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಮೂಡಲ್ಲಿ ಇದೀನಿ. ಅದಕ್ಕೆಲ್ಲ ಇನ್ನೂ ಬೇಜಾನ್ ಟೈಮ್ ಇದೆ. ಆ ಟೈಮ್ ಬಂದಾಗ ನಮ್ ಮಕ್ಳೇ ಮುಂದೆ ನಿಂತು ಮಾಡಿಸ್ತಾರೆ. ಗೊತ್ತಾಯ್ತಾ? ಆ ದೇವಸ್ಥಾನದಲ್ಲಿ ಇರೋರೆಲ್ಲ ಸುವರ್ಣ ಅಭಿಷೇಕ ನಿನಗೆ ಆಗ್ತಿರೋದು ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹುಷಾರು. ಆಮೇಲೆ ಅಜ್ಜಿ ಅಭಿಷೇಕ ಮಾಡಿಸ್ಕೊತಿದಾರ ಅಂದ್ ಮಾತ್ರಕ್ಕೆ ಅವ್ರ ಮಾತ್ರ ರೆಡಿ ಆಗ್ಬೇಕಾ? ನಾವ್ ರೆಡಿ ಆಗ್ಬಾರ್ದಾ? ಒಂದ್ ವಿಷಯ ಅರ್ಥ ಮಾಡ್ಕೊ, ಮಾರ್ಕೆಟ್ ಅಲ್ಲಿ ಅಜ್ಜಿಗಿಂತ ನಮ್ಗೆ ಜಾಸ್ತಿ ಡಿಮ್ಯಾಂಡ್. ಹೋಗೋ ಬರೋ ಹುಡುಗರೆಲ್ಲ ನಮ್ನೇ ನೋಡು. ಬೇಕಿದ್ರೆ ಚಾಲೆಂಜ್ ಮಾಡು. ಹುಡುಗರ ಕತೆ ಆಗ್ಬಿಟ್ಟ. ಹೋಗು ಹೋಗು, ಎಲ್ಲಿ ಹೋಗ್ತೀಯಾ? ಮತ್ ವಾಪಸ್ ಬರ್ಲೇಬೇಕಲ್ಲ, ಅವಾಗ ಹೊಡ್ಕೋತೀನಿ. ಮಾತಾಡ್ಸಿ ಮಸ್ತ್ ಅಲ್ಲ ಇದೋಗ್ತದೆ. ಯಾಕ್ರಿ ಲೇಟ್ ಆಯ್ತು? ದುಡ್ಡು ವ್ಯವಸ್ಥೆ ಆಯ್ತಾ? ಇಲ್ಲ ಪರಿ, ಎಲ್ಲ ಕಡೆ ಕೇಳಿ ನೋಡಿದೆ, ಎಲ್ಲೂ ದುಡ್ಡು ಹುಟ್ಲಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಈಗೇನ್ ಮಾಡ್ಬೇಕು ಅನ್ಕೋತೀರಾ? ಆ ದೇವರೇ ನಮ್ಮನ್ನು ಕಾಪಾಡಬೇಕು. ಏಜೆನ್ಸಿ ಅವರು ಪರಿ ರೀ, ನೀವು ಮಾತಾಡ್ಲಿಲ್ಲ ಅಂದ್ರೆ ಅವ್ರು ತಪ್ಪು ತಿಳ್ಕೊಳ್ತಾರೆ. ಇರೋ ವಿಷಯನ ನೇರವಾಗಿ ಹೇಳಿ, ಅವ್ರು ಅರ್ಥ ಮಾಡ್ಕೋತಾರೆ. ನೋಡಿ ಮಂಜು ಅವರೇ, ನಿಮ್ಮ ಒಳ್ಳೆತನಕ್ಕೆ ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ. ಆದರೆ ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ. ನನಗೂ ಬೇರೆ ವಿಧಿ ಇಲ್ಲ. ನನಗೆ ದುಡ್ಡಷ್ಟೇ ಇಂಪಾರ್ಟೆಂಟು. ಸೊ ನಾನು ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಅಳಿಯ ವೇದಾಂತ ವಸಿಷ್ಠ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಷ್ಟು ಒಳಗಡೆ ಅಸಲು ಅಟ್ಲೀಸ್ಟ್ 25,000 ರೂಪಾಯಿನಾರು ಕೊಟ್ಟರೆ ಓಕೆ. ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಏನು ಹೇಳಿದ್ರು ರೀ? ಅವರಿಗೆ ನನ್ನ ಮಾತು ಕೇಳೋ ತಾಳ್ಮೆನೇ ಇಲ್ಲ ಪರಿ. ವೇದಾಂತ ಹತ್ರ ಹೋಗ್ತೀನಿ ನಿಂತಿದ್ದಾರೆ. ಹೌದಾ? ಅವ್ರೇನಾದ್ರೂ ವೇದಾಂತ ಹೇಳಿದ್ರೆ ಏನ್ರಿ ಮಾಡೋದು? ನಮ್ಮ ಹತ್ರ ಬೇರೆ ಆಯ್ಕೆನೇ ಇಲ್ಲ ಪರಿ. ಬೀಸೋದ ಒಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂದರೆ ನಾನು ಹೇಳ್ದಾಗ ಮಾಡು. ನೀವೇನು ಹೇಳಿದ್ರು ನಾನು ಅದನ್ನು ಮಾಡ್ತೀನಿ. ಮೊದಲು ಅದೇನು ಅಂತ ಹೇಳಿ. ಪರಿ, ಅಮ್ಮು ಆರ್ತಿ ಕೊಡಿಸಿರೋ ಸೈಟ್ದು ರಿಜಿಸ್ಟ್ರೇಷನ್ ಪೇಪರ್ ತಗೊಂಬ. ಆ ಪೇಪರ್ಸಾ? ಅವೆಲ್ಲ ಯಾಕ್ರಿ ನಿಮಗೆ? ಹೇಳಿದ್ನಲ್ಲ ಪರಿ, ನಾವೀಗ ಅವ್ರಿಗೆ 25,000 ರೂಪಾಯಿ ಕೊಡದೇ ಇದ್ರೆ ಏಜೆನ್ಸಿಯವರು ವೇದಾಂತ ಹತ್ರ ಹೋಗ್ತಾರೆ.
ಆಮೇಲೆ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ. ಹಾಗಾಗಬಾರ್ದು ಅಂದರೆ ಸೈಟ್ ರಿಜಿಸ್ಟ್ರೇಷನ್ ಪೇಪರ್ಸ್ ತಗೊಂಡೋಗಿ ಅವ್ರ ಹತ್ರ ಶ್ಯೂರಿಟಿಗೆ ಇಡಬೇಕು. ಆಮೇಲೆ ದುಡ್ಡು ಅರೇಂಜ್ ಆದಮೇಲೆ ಅದನ್ನು ಕೊಟ್ಟು ಅವ್ರ ಹತ್ರ ಬಿಡಿಸ್ಕೋಬೇಕಾಗತ್ತೆ. ಏನ್ರಿ ಸಲೀಸಾಗಿ ಹೇಳ್ತಿದ್ದೀರಾ? ವೈಟ್ ಪೇಪರ್ನ ತಗೊಂಡು ಹೋಗಿ ಅವನಿಗೆ ಕೊಡೋದಾ? ಏನು ಮಾಡೋಕ್ಕಾಗಲ್ಲ ಪರಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂದರೆ ನಮ್ಗಿರೋದು ಒಂದೇ ದಾರಿ. ಹಲೋ ಅಕ್ಕ, ಮನೆ ಮುಂದೆ ಇದ್ದೀನಿ. ಬಂದೆ 2 ನಿಮಿಷ. ಏನ ಶೇಷ, ಹೇಗಿದ್ಯಾ? ತುಂಬಾ ಅಪರೂಪ ಆಗ್ಬಿಟ್ಟಿದ್ಯಾ? ಹಾಂ ಅಕ್ಕ, ನಾನು ಚೆನ್ನಾಗಿದ್ದೀನಿ. ಸೈನ್. ಶೇಷ, ಮೊದ್ಲು ಇಲ್ಲಿಂದ ಹೊರಡು ನೀನು, ಆಯ್ತಾ? ಇದನ್ನ ನಾನು ಆಮೇಲೆ ಕಳ್ಸಿಕೊಡ್ತೀನಿ. ಅಣ್ಣ ಹೇಳಿದ್ರೆ ಅರ್ಜೆಂಟ್ ಇದೆ ಅಂತೆ. ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ಅದರಲ್ಲಿ ಆಧಾರ್ ಕಾರ್ಡು, ವೋಟರ್ ಐ ಡಿ, ಫೈಲು ಎಲ್ಲ ಇದೆ. ಸರಿ, ಏನನ್ ಚಿಕ್ಕ ಮಗುನು, ಹೊರಡು ಇಲ್ಲಿಂದ. ಆರ್ತಿ ಅವರೇ, ಆರ್ತಿ ಅವರೇ, ಆರ್ತಿ ಅವರೇ, ಆರ್ತಿ ಅವರೇ, ಆರ್ತಿ ಅವರೇ, ಆರ್ತಿ ಅಮ್ಮ, ಆರ್ತಿ ಅವ್ರು ನೋಡಿದ್ರಾ? ಆರ್ತಿನಾ? ನೋಡಿಲ್ಲ. ಸರಿ ಬಿಡಿ, ಟೆರೆಸ್ ಮೇಲೆ ಇರ್ಬೋದು, ನಾನು ನೋಡ್ತೀನಿ. ಅಮ್ಮ, ತುಂಬಾ ತಲೆ ನೋವ್ತಾಯ್ತು. ನಿಮ್ಮ ಕೈಯಾರ ಒಂದು ಕಾಫಿ ಮಾಡ್ಕೊಡ್ತೀರಾ? ನಾನು ಇವನ್ ಕಣ್ಣಿಗೆ ಮನೆ ಕೆಲ್ಸದೋಳ್ ತರ ಕಾಣಿಸ್ತೀನ? ಏನಮ್ಮ ಯೋಚನೆ ಮಾಡ್ತಾ ಇದ್ದೀರಾ? ಕಾಫಿ ಮಾಡ್ಕೊಂಡು ಬರ್ತೀನಪ್ಪ. ನಮ್ಮ ಮಕ್ಕಳು ಪ್ರೀತಿಯಿಂದ ನಮಗೋಸ್ಕರ ಕೊಡಿಸಿರೋ ಸೈಟ್ ರೀ ಅದು. ಒಂದೇ ದಿನದಲ್ಲಿ ಅದನ್ನು ಅವನು ಕೊಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮನ್ಸಾದ್ರೂ ಹೇಗೆ ಬಂತು? ಅದು ತಪ್ಪಲ್ವಾ? ನನಗೇನು ಆರ್ತಿ ಅಮ್ಮ ಕೊಡಿಸಿರೋ ಸೈಟ್ನ ಶ್ಯೂರಿಟಿ ಇಡಬೇಕು ಅನ್ನೋ ಆಸೆ ಇಲ್ಲ ಪರಿ. ಆದರೆ ನಮ್ಮ ಹತ್ರ ಬೇರೆ ಯಾವುದು ದಾರಿ ಇಲ್ಲ, ಅನಿವಾರ್ಯ ಇಡಲೇಬೇಕು. ಆದರೂ ನೀವೇನೇ ಹೇಳಿ, ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ರೀ. ನನಗೆ ನಿನ್ನ ನೋವೇನು ಅಂತ ಅರ್ಥ ಆಗತ್ತೆ ಪರಿ, ಆದರೆ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋ. ಅಷ್ಟಕ್ಕೂ ನಾನೇನು ರಿಜಿಸ್ಟ್ರೇಷನ್ ಪೇಪರ್ನ ಅಡ ಇಡ್ತೀನಿ ಅಂತ ಹೇಳ್ತಾ ಇಲ್ವಲ್ಲ. ನಮ್ಮ ಅಸಲು 25,000 ತೀರೋವರೆಗೂ ಶ್ಯೂರಿಟಿ ಇಡ್ತೀನಿ ಅಷ್ಟೆ, ಆಮೇಲೆ ಬಿಡಿಸ್ಕೊಂಡ್ರಾಯ್ತು. ದಯವಿಟ್ಟು ರೀ, ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಯಾಕೋ ಬೇಡ ಅನ್ನಿಸ್ತಿದೆ ರೀ. ನೋಡು ಪರಿ, ನಾವು ಅವ್ರ ಹತ್ರ ಪತ್ರ ಇಡ್ತಾ ಇರೋದು ಅವರು ನಮ್ಮ ಮೇಲೆ ನಂಬಿಕೆ ಉಳಿಸ್ಕೊಳ್ಳಿ ಅಂತ. ನನಗೆ ಆ ಪತ್ರನ ಹೇಗೆ ವಾಪಸ್ ತಗೋಬೇಕು ಅಂತ ಚೆನ್ನಾಗಿ ಗೊತ್ತು. ಹೇಗಾದರೂ ಮಾಡಿ ಕಷ್ಟಪಟ್ಟು ದುಡ್ದು
ನಾನು ಆ ಪತ್ರನ ವಾಪಸ್ ತಗೊಂಡೇ ತಗೋತೀನಿ ಪ್ರೀ. ಆಯ್ತು ರೀ, ನಿಮ್ಮ ಮಾತನ್ನ ನಾನು ಒಪ್ಕೊಳ್ತೀನಿ. ಒಂದು ವೇಳೆ ಆ ಪತ್ರನ ಅವರು ವಾಪಸ್ ಕೊಡದೇ ಇದ್ರೆ ಆಗೇನು ಮಾಡೋದು ರೀ? ಹಾಗೆಲ್ಲ ಯೋಚನೆ ಮಾಡಬೇಡ ಪ್ರೀ. ಅವರು ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ವೇದಾಂತನ ಮಳೆಯ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರು ಹಾಗೆಲ್ಲ ಮಾಡಲ್ಲ. ಅಷ್ಟಕ್ಕೂ ನಾವು ಪೇಪರ್ಸ್ನ ಇಡ್ತಾ ಇರೋದು ಗ್ಯಾರಂಟಿಗೋಸ್ಕರ ಅಷ್ಟೇ ತಾನೆ. ಅಲ್ಲ ರೀ, ಇನ್ನು ಸ್ವಲ್ಪ ದಿನದಲ್ಲಿ ಆ ಸೈಟಿಗೆ ನಾವು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಪತ್ರ ಇಡೋದು ಅಂದರೆ ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲಪ್ಪ. ಬೇಡ ರೀ, ದಯವಿಟ್ಟು ಬೇಡ ರೀ. ನಾನು ಹೇಳೋದನ್ನ ಅರ್ಥ ಮಾಡ್ಕೋಪ್ರಿ. ಇನ್ನು ಅರ್ಧ ಗಂಟೆಯಲ್ಲಿ ನಾವೇನಾದರೂ ಮಾಡಲಿಲ್ಲ ಅಂದರೆ ನಮ್ಮ ಪೂರ್ತಿ ವಿಷಯನ ತಗೊಂಡು ಹೋಗಿ ವೇದಾಂತ ಹತ್ರ ಹೇಳ್ಬಿಡ್ತಾರೆ. ಆಮೇಲೆ ಹಳೇಂದ್ರ ಮುಂದೆ ನಾವು ಮುಖ ಎತ್ಕೊಂಡು ಅಡ್ಡಾಡೋದಕ್ಕಾಗತ್ತಾ? ಯೋಚನೆ ಮಾಡು. ಸರಿ, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಿ ಅಂದಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ಈ ಊರಲ್ಲಿ ಒಂದು ಸೈಟ್ ತಗೊಳ್ಳೋದೇ ದೊಡ್ಡ ಸಾಧನೆ. ನಮ್ಮ ಮಕ್ಕಳು ಕಷ್ಟಪಟ್ಟು ನಮಗೋಸ್ಕರ ಅಂತ ಒಂದು ಸೈಟ್ ಕೊಡ್ಸಿದ್ದಾರೆ. ಇದನ್ನ ತಗೊಂಡು ಹೋಗಿ ನೀವು ಅವನಿಗೆ ಕೊಡ್ತಾ ಇದ್ದೀರಾ. ಕೊಡಿ, ಆದ್ರೆ ಆದಷ್ಟು ಬೇಗ ಈ ಪೇಪರ್ಸ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬರಬೇಕು. ಇದು ನಮ್ಮ ಮರ್ಯಾದೆ ಪ್ರಶ್ನೆ ರೀ. ತಗೊಳ್ಳಿ. ಹೆಂಡತಿ, ಹೆಂಡತಿ, ನಾನು ನಿಮ್ನ ಮನೆ ಪೂರ್ತಿ ಹುಡುಕ್ತಿದ್ರೆ ನೀವು ಇಲ್ಲಿ ಕೂತಿದ್ದೀರಾ. ಯಾಕೆ ಹುಡುಕಿದ್ರೆ? ನಾನು ನಿಮ್ಗೆ ಹುಡುಕಿ ಅಂತ ಹೇಳೋದ್ನ? ನೀವೇನು ಹೇಳಿಲ್ಲ, ನಾನೇ ಹುಡುಕ್ತಿದ್ದೆ. ಯಾಕೆ? ಅಜ್ಜಿ ನಿಮ್ಮನ್ನ ಕರಿತಿದ್ದಾರೆ. ನನಗೆ ತುಂಬಾ ಸುಸ್ತಾಗ್ತಿದೆ, ರೆಸ್ಟ್ ತಗೊಂಡ್ಮೇಲೆ ಬರ್ತೀನಿ ಅಂತ ಹೇಳಿ. ಸುಸ್ತಾಗಿದ್ಯಾ? ಮುಖ ನೋಡಿದ್ರೆ ಆತರ ಅನ್ಸ್ತಿಲ್ವಲ್ಲ. ಸುಸ್ತಾಗಿದೆ ಅಂತ ಯಾರು ಮುಖದ ಮೇಲೆ ಬರ್ಕೊಂಡಿರಲ್ಲ, ಅದಕ್ಕೆ ಆಗ ಅನಿಸ್ತಿದೆ. ಯಾಕ್ರಿ ಹೆಂಡತಿ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತೀರಾ? ಅದೇನೇ ಪ್ರಾಬ್ಲಮ್ ಇದ್ರು ಹೇಳಿ, ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಪ್ರಜ್ವಲ್, ಆ ಇಡಿಯಟ್ ತೇಜಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಯಾವ ಏರಿಯಾದಲ್ಲಿದ್ದಾನೆ ಅಂತ? ಇಲ್ಲ ಸರ್, ಅವನ ಗೋಡನ್ ಖಾಲಿ ಮಾಡಿದ್ಮೇಲೆ ಎಲ್ಲಿದ್ದಾನೆ, ಯಾವ ಊರಿಗೆ ಹೋಗಿದ್ದಾನೆ ಅಂತ ಒಂದು ಗೊತ್ತಾಗ್ತಿಲ್ಲ. ಅವನ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೂಡ ಗೊತ್ತಾಗ್ತಿಲ್ಲ ಸರ್. ನೋಡಿ ಪ್ರಜ್ವಲ್, ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತ ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಆದಷ್ಟು ಬೇಗ ಅವ್ನು ಎಲ್ಲಿದ್ದಾನೆ ಅಂತ ಟ್ರೇಸ್ ಮಾಡಬೇಕು. ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ನಿಮ್ಮೊಬ್ಬರ ಕೈಯಿಂದ ಆಗಿಲ್ಲ ಅಂದರೆ ಬೇರೆ ಕಡೆಯಿಂದ ಹೆಲ್ಪ್ ತಗೊಳ್ಳಿ. ಎಷ್ಟಾದರೂ ಖರ್ಚಾಗಲಿ, ನಾನು ನೋಡ್ಕೊಳ್ತೀನಿ. ಅಜ್ಜಿ, ಯಾಕಜ್ಜಿ ಹುಷಾರಿಲ್ವಾ? ಏನಿಲ್ಲಪ್ಪ, ಈ ಕಾಂತ ಮಾಡಿರೋ ಕೆಲಸದಿಂದ ನನಗೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ. ಏಯ್ ಕಿತ್ತೋಗ್ ಕಾಂತ, ಏನ್ರಿ ಮಾಡಿದ್ರಿ? ನೀವಂತೂ ಅಜ್ಜಿಗೆ ಎಣ್ಣೆ ಹಾಕ್ಸಲ್ಲ, ಅಂದ್ರೆ ತಲೆಗೆ ಎಣ್ಣೆ ಹಾಕಿ ಮಾಲಿಶ್ ಮಾಡಲ್ಲ, ಅದಕ್ಕೆ ನಾನೇ ಎಣ್ಣೆ ಹಾಕಿ ಮಾಲಿಶ್ ಮಾಡಿದೆ. ಅದೇನು ಮಾಲಿಶ್ ಮಾಡ್ತೀಯ? ಸ್ವಲ್ಪ ಸುಮ್ಮನೆ ಇದ್ದಿದ್ರೆ ಅರ್ಧ ಲೀಟರ್ ಎಣ್ಣೆ ಸುಟ್ಟು ನನಗೆ ಮಾಲಿಶ್ ಮಾಡ್ತಿದ್ದೆ. ಅದೇನು ನನಗೆ ಶೀತ ಆಗಿರೋದು. ಅಲ್ಲ, ತಲೆ ಎಣ್ಣೆ ಹಚ್ಚೋದು ಅಂದ್ರೆ ನಿಮ್ ಹೊಟ್ಟೆ ಉಯ್ಕೊಳ್ಳೋದು ಅನ್ಕೊಂಡಿದ್ದೀರಾ? ಮೊದ್ಲೇ ಅವ್ರಿಗೆ ಏಜ್ ಆಗಿದೆ, ಆತರ ಹಚ್ಚಿದ್ರೆ ಶೀತ ಆಗಲ್ವಾ? ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿ, ಕಾಟಾಚಾರಕ್ಕೆ ಮಾಡಬೇಡಿ. ಮಾಡಬಾರ್ದು ಕೆಲಸ ಮಾಡಿದೀನಿ ಅನ್ನಂಗೆ ಮಾತಾಡ್ಬಿಡಿ ಸರ್. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಅಷ್ಟಕ್ಕೂ ನಾನೇನ್ ಬೇಕು ಅಂತ ಹಚ್ಲಿಲ್ಲ, ಅಜ್ಜಿ ತಲೆ ತಣ್ಣಗಿರ್ಲಿ ಅಂತ ಪ್ರೀತಿಯಿಂದ ಎಣ್ಣೆ ಹಚ್ಚಿದ್ನಪ್ಪ. ಬೇಕಾದ್ರೆ ಬನ್ನಿ, ನಿಮ್ಗೂ ಹಚ್ತೀನಿ.
ನೀವ್ ಮಾಡಬಾರ್ದು ಕೆಲಸ ಮಾಡಿದೀರಾ ಅಂತ ಹೇಳ್ತಿಲ್ಲ, ಎಣ್ಣೆ ಕಮ್ಮಿ ಹಚ್ಚಬೇಕಿತ್ತು ಅಂತ ಹೇಳಿದ್ದು. ನಾಳೆ ಬೇರೆ ಸುವರ್ಣಾಭಿಷೇಕ ಇದೆ. ಇಷ್ಟೊಂದು ಎಣ್ಣೆ ಹಚ್ಚಿದ್ರೆ ಶೀತ ಆಗುತ್ತೆ, ಶೀತ ಆದ್ರೆ ಜ್ವರ ಬರುತ್ತೆ, ಜ್ವರ ಬಂದ್ರೆ ಪೂಜೆ ಸ್ಟಾಪ್ ಆಗುತ್ತೆ. ಪೂಜೆ ಸ್ಟಾಪ್ ಆದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿಮ್ಗೆ? ಇರಿ, ಈಗಲೇ ವೇದಾಂತ್ ವಿಷಯ ಹೇಳ್ತೀನಿ. ಅಯ್ಯೋ ಸಾರ್ಥಕ್ ಸರ್, ಆ ಥರ ಕೆಲಸ ಮಾತ್ರ ಮಾಡಬೇಡಿ. ಎಣ್ಣೆ ಹಾಕೋದ್ರಿಂದ ಅಲ್ಲ, ಎಣ್ಣೆ ಹಚ್ಚೋದ್ರಿಂದ ಈ ಥರ ಆಗುತ್ತೆ ಅಂತ ನಮ್ಮ ತಾಯಿಗೂ ಗೊತ್ತಿರಲಿಲ್ಲ. ನನಗೆ ಮೊದಲೇ ಸ್ವಲ್ಪ ಮುಂದಾಲೋಚನೆ ಕಮ್ಮಿ, ನಿಮಗೆ ಗೊತ್ತಲ್ಲ. ದಯವಿಟ್ಟು ಇದು ಒಂದ್ಸಲ ಕ್ಷಮಿಸ್ಬಿಡಿ. ಇನ್ ಯಾವತ್ತು ಈ ಕಾಗೆ ಮುದುಕಿ ಸವಾಸಕ್ಕೆ ನಾನು ಬರಲ್ಲ. ಏನಂದ್ರೆ? ಏ ಕಾಂತ, ಸಾರ್ಥಕ್ ಹೋಗ್ಲಿ ಬಿಡಪ್ಪ, ಅವನು ನನಗೆ ಮೊಮ್ಮಗ ಇದ್ದಾಗೆ. ಏನೋ ಮುಂಡೆದು ನನ್ನ ಮೇಲಿನ ಪ್ರೀತಿಯಿಂದ ಈ ತರ ಮಾಡ್ಬಿಟ್ಟೆ ಅಷ್ಟೇನೆ. ಅಜ್ಜಿ, ಈ ಕಾಂತನ್ ಕಿತ್ತೋದ್ ಬುದ್ಧಿ ನಿಮ್ಗೆ ಗೊತ್ತಿಲ್ಲ. ನೀನ್ ಸುಮ್ಮನೆ ಒಂದು ಸರಿಗೆ ಮಾಡ್ತೀನಿ. ಸಾರ್ಥಕ್ ಹೋಗ್ಲಿ ಬಿಡಪ್ಪ, ಅವನು ನನಗೆ ಮೊಮ್ಮಗ ಇದ್ದಾಗೆ ಅಂತ ಹೇಳುತ್ತಲ್ಲ, ಕಡ್ಡಿನ ಯಾಕೆ ಗುಡ್ಡ ಮಾಡ್ತಿದ್ದೀಯ ನೀನು? ಏನ್ರಿ ಮಾಡೋದೆಲ್ಲ ಮಾಡಿ ಮುಖ ನೋಡ್ತಾ ಇದ್ರಾ? ಹೋಗಿ ಅಲ್ಲಿ ಅತ್ತೆ ರೂಮಲ್ಲಿ ಶೀತ ಜ್ವರ ಟ್ಯಾಬ್ಲೆಟ್ ಇದೆ, ತಗೊಂಬನ್ನಿ. ಓಕೆ ಸರ್. ಅಜ್ಜಿ ಅಜ್ಜಿ ಸ್ವಲ್ಪ ತರ್ಕೊಳ್ಳಿ, ಟ್ಯಾಬ್ಲೆಟ್ ಬರುತ್ತೆ. ಪರವಾಗಿಲ್ಲ ಸಾರ್ಥಕ್. ವಿಜಯ್, ನಮಸ್ತೆ ಸರ್. ಸಾಹೇಬ್ರಿದ್ದಾರಾ? ಹಾ ಇದ್ದಾರೆ ಸರ್. ವೇದಾಂತ್ ವಸಿಷ್ಠ ಅವರು? ಹಾ ಇದ್ದಾರೆ. ವೈದೇಹಿ ಮೇಡಮ್, ವೈದೇಹಿ ಮೇಡಮ್, ವೈದೇಹಿ ಮೇಡಮ್, ವೈದೇಹಿ ಮೇಡಮ್. ಎಲ್ಲೋದ್ರಪ್ಪ ಅವರು? ಎಲ್ಲೋ ಆಚೆ ಹೋಗಿದ್ದಾರೆ ಅನ್ಸುತ್ತೆ. ಬಾಕ್ಸ್ನೆಲ್ಲಪ್ಪ ಹುಡ್ಕೋದು, ಎಲ್ಲಿಟ್ಟಿದ್ದಾರೋ ಏನೋ. ವೈದೇಹಿ ಮೇಡಮ್, ಮೋಸ್ಟ್ಲಿ ಇದೇ ಇರಬೇಕು, ಮೆಡಿಸಿನ್ ಬಾಕ್ಸು. ಈ ಮುದುಕಿ ಬೇರೆ ಅವಾಗ್ಲಿಂದ ಆಕ್ಷಿ ಆಕ್ಷಿ ಅಂತ ಸೀನ್ತಾನೆ ಇದೆ. ಅಕಸ್ಮಾತ್ ಗೊಟಕ್ ಗಿಟಕ್ ಅನ್ಬಿಟ್ರೆ ಸಾರ್ಥಕ್ ಸರ್ ಬೇರೆ ಸಾಕ್ಷಿಗಿದ್ದಾರೆ. ಇವರೆಲ್ಲ ಸೇರ್ಕೊಂಡು ನನ್ನನ್ನ ಕಚ್ಚೆ ಕನ್ಸ್ಬಿಡ್ತಾರೆ. ಮೊದಲು ಹೋಗಿ ಟ್ಯಾಬ್ಲೆಟ್ ಕೊಟ್ಬಿಡ್ಬೇಕು. ಅಜ್ಜಿ ಬಂದೆ ಅಜ್ಜಿ. ಅಜ್ಜಿಯವರೇ, ಇದನ್ನ ಯಾಕೆ ಬೀಳ್ಸಿದ್ರಿ? ಅರಿ ಓಕೆ? ನನ್ನ ಹತ್ರ ಮಾತಾಡ್ಬೇಡಿ ವಿಕ್ಕಿ, ಪ್ರಜ್ವಲ್ ಹತ್ರನೇ ಮಾತಾಡಿ. ನಿಮ್ ಕಷ್ಟ ಸುಖ ಎಲ್ಲಾನು ಅವ್ರ ಹತ್ರನೇ ಹೇಳ್ಕೊಳ್ಳಿ. ವಾಟ್ ಯು ಮೀನ್ ಹೆಂಡ್ತಿ? ಏನಾಯ್ತು ನಿಮ್ಗೆ ಸಡನ್ ಆಗಿ? ಸುಮ್ಮನೆ ನನ್ನ ಹತ್ರ ಮಾತಾಡಿ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ವಿಕ್ಕಿ? ಆ ಪ್ರಜ್ವಲ್ ಏನೋ ಕೆಲಸ ಹೇಳಿರ್ಬೇಕಲ್ವಾ? ಹೋಗಿ ಮಾಡೋಗಿ ಅದನ್ನ. ಯಾಕೆ ಕರ್ತೀವ್ರೆ? ಏನಾಯ್ತು ಇವಾಗ? ಯಾಕೆ ಹೀಗಾಡ್ತಿದ್ದೀರಾ? ನನ್ಗೇನಾದ್ರೆ ನಿಮ್ಗೇನ್ ವಿಕ್ಕಿ? ಹೇಗಿದ್ರು ಈ ಮನೆ ಕೆಲ್ಸದೋಳಲ್ವಾ ನಾನು? ನಿಮ್ಮೆಲ್ರಿಗೂ ಕಾಫಿ ಮಾಡ್ಕೊಡ್ಬೇಕು, ಅಡ್ಗೆ ಮಾಡಿ ಊಟ ಬಡಿಸ್ಬೇಕು, ನಿಮ್ ಬಟ್ಟೆನೆಲ್ಲ ಲಾಂಡ್ರಿ ಕೊಡ್ಬೇಕು, ನಿಮ್ ವಾಚ್ ಹುಡ್ಕೊಡ್ಬೇಕು. ನಿಮಗ್ ಕೋಪ ಬಂದಾಗ ಬಯಸ್ಕೋಬೇಕು. ಇದಕ್ಕೆ ತಾನೆ ನಾನ್ ಈ ಮನೇಲಿರೋದು. ಅಷ್ಟ್ ಸಾಲದು ಅಂತ ಈ ಮನೇಲಿ ನನ್ನ ಅಸ್ತಿತ್ವ ಏನು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಆರ್ತಿ ಅವರೇ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಏನೋ ಕಮ್ಮಿ ಮಾಡಿರೋ ಹತ್ರ ಮಾತಾಡ್ತಿದ್ದೀರಾ? ಹೌದು ವಿಕ್ಕಿ, ನೀವ್ ಏನು ಕಡಿಮೆ ಮಾಡಿಲ್ಲ, ಎಲ್ಲಾನು ತುಂಬಾ ಜಾಸ್ತಿನೇ ಮಾಡಿದೀರಾ. ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದೀರಾ, ಮಲ್ಕೊಳ್ಳೋಕೆ ಸಪರೇಟ್ ರೂಮ್ ಕೊಟ್ಟಿದ್ದೀರಾ, ಓಡಾಡೋದಕ್ಕೆ ಕಾರ್ ಕೊಟ್ಟಿದ್ದೀರಾ, ಬೇಜಾರಾದಾಗೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಮೊಬೈಲ್ ಕೊಡ್ಸಿದ್ದೀರಾ. ಒಬ್ಬ ಮನುಷ್ಯ ಆರಾಮಾಗಿರೋದಕ್ಕೆ ಇದಕ್ಕಿಂತ ಬೇರೆ ಏನ್ ಬೇಕು ಹೇಳಿ? ಕಾಪಿ ಆರ್ತಿ ಅವರೇ, ಬಾಯಿಗೆ ಬಂದಾಗ ಏನೇನೋ ಮಾತಾಡಬೇಡಿ. ಚಿಕ್ಕ ಚಿಕ್ಕ ವಿಷಯನೆಲ್ಲ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಇದು ನಮ್ಮ ಮನೆ ಫ್ಯಾಮಿಲಿ ಮ್ಯಾಟ್ರು. ಓ, ಫ್ಯಾಮಿಲಿ ಮ್ಯಾಟ್ರು ನಿಮ್ಗೆ? ವಿಕ್ಕಿ, ಯಾವತ್ತಾದ್ರೂ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ಸಿ ಯೋಗಕ್ಷೇಮ ವಿಚಾರಿಸಿದ್ರೆ ನಾನು ಯಾಕೆ ಈ ತರ ಮಾತಾಡ್ತಿದ್ದೆ ನಿಮ್ಮ ಹತ್ರ? ಓ, ಹಾಗಾದ್ರೆ ನಾನು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ತಾನೇ ಈ ತರ ಮಾತುಗಳು ಬರ್ತಿರೋದು? ಹೌದು, ನೀವ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ದಿನ ಆಗಿದೆ ಅಂತ ನಿಮ್ಗೆ ನೆನ್ಪಿದ್ಯಾ? ಯಾವಾಗ್ಲೂ ಬರ್ತೀರಾ, ಯಾವಾಗ್ಲೂ ಹೋಗ್ತೀರಾ. ಹೊಟ್ಟೆಲಿರೋ ಮಗುನ್ ಮಾತಾಡ್ಸೋ ನೆಪದಲ್ಲಿ ನನ್ನ ಮಾತಾಡ್ಸ್ತೀರಾ.
ಮಗು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕಾಟಾಚಾರಕ್ಕೆ ಅದನ್ ತಿನ್ನು ಇದನ್ ತಿನ್ನು ಅಂತ ನನ್ನ ಹತ್ರ ಮಾತಾಡ್ತೀರಾ. ಯಾವತ್ತಾದ್ರೂ ಊಟ ಮಾಡಿದ್ಯಾ, ತಿಂಡಿ ತಿಂದ ಅಂತ ಕೇಳಿದ್ದೀರಾ ವಿಕ್ಕಿ? ನಿಮ್ಗೆ ನಿಮ್ ಮಗು ತಾಯಿ ಆಗ್ಬೇಕು, ಸಮಾಜ ದೃಷ್ಟಿನಲ್ಲಿ ನಿಮ್ ಹೆಂಡತಿ ಆಗ್ಬೇಕು. ಈ ಕಾರಣಕ್ಕೆ ನಾನ್ ನಿಮ್ ಜೊತೆನಲ್ಲಿ ಇರ್ಬೇಕು, ಅಷ್ಟೇ ತಾನೇ? ನಿಮ್ ಪ್ರಕಾರ ನನಗೆ ನೀವು ಬೇರೆ, ನಮ್ ಮಗು ಬೇರೆನಾ? ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಆರ್ತಿಯವ್ರೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಯಾರು ಏನ್ ಅನ್ಕೊಂಡ್ರು ನನಗ್ ಬೇಜಾರಾಗಲ್ಲ ವಿಕ್ಕಿ. ಆದ್ರೆ ನನ್ಗೆ ಅದ್ ನನ್ ವ್ಯಕ್ತಿತ್ವ, ನನ್ ಐಡೆಂಟಿಟಿ ಅಂತ ಇದೆ. ಅದನ್ನ ಎಲ್ರು ಗುರ್ತಿಸ್ಬೇಕು ಅಂತ ನಾನು ಅನ್ಕೊಂತೀನಿ. ಯಾರು ಗುರ್ತಿಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನೀವ್ ಮಾತ್ರ ಗುರ್ತಿಸ್ಬೇಕು. ಯಾಕಂದ್ರೆ ನಾನ್ ನಿಮ್ ಹೆಂಡತಿ. ನಮ್ಮನ್ ಯಾರು ಕೇರ್ ಮಾಡ್ದೆ ಹೋದ್ರು ಪರವಾಗಿಲ್ಲ, ನನ್ ಗಂಡ ಕೇರ್ ಮಾಡ್ತಾನೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನೀವ್ ಕೇರ್ ಮಾಡೋದ್ ಮರ್ತಿದ್ದೀರಾ. ಪ್ರತಿ ವರ್ಷ ನನ್ ಬರ್ಡೇ ದಿನ ಔಟಿಂಗ್ ಹೋಗ್ತಿದ್ವಿ, ನೆನ್ಪಿದ್ಯಾ? ಈ ವರ್ಷ ಔಟಿಂಗ್ ಹೋಗೋದಲ್ಲ, ನನ್ ಬರ್ಡೇ ಡೇಟ್ ಯಾವ್ದು ಅಂತ ಕೂಡ ನಿಮಗ್ ನೆನ್ಪಿಲ್ಲ. ಬರ್ಡೇ ಬಿಟ್ಟಾಕಿ ಹೋಗ್ಲಿ, ನಮ್ ಮ್ಯಾರೇಜ್ ಆನಿವರ್ಸರಿ ಯಾವತ್ತು ಅಂತ ನೆನ್ಪಿದ್ಯಾ? ನೆನ್ಪಿದ್ದಿದ್ರೆ ಖಂಡಿತವಾಗ್ಲೂ ವಿಶ್ ಮಾಡ್ತಿದ್ರಿ.